ಸರ್ ಈಗ ನೀವು ಹೇಳಿದ್ರಿ ಹಾಸ್ಪಿಟಲ್ಗೆ ನಾವು ಹೋದಂಥ ಟೈಮಲ್ಲಿ ಹೆಂಗೆ ಅಂದರೆ ಫಸ್ಟ್ ಸರ್ವಿಸ್ ಕೊಡಬೇಕು ಆಮೇಲೆ ಪೇಮೆಂಟ್ ಅಂತ ಹೇಳಿದ್ರಿ. ಈಗ ಎಷ್ಟೋ ಜನ ಪೇಷಂಟ್ಸ್ಗಳು ಏನಾಗಿರುತ್ತೆ ಸತ್ತೋಗಿರುತ್ತೆ ಅಥವಾ ಚಿಕಿತ್ಸೆ ಫಲಕಾರಿ ಆಗೋದು ಅಥವಾ ಅವ್ರು ಸರಿಯಾಗಿ ಒಂದು ರೆಸ್ಪಾನ್ಸ್ ಮಾಡಿದ್ನೋ ತೀರೋಗಿರ್ತಾರೆ. ಆ ಟೈಮಲ್ಲೂ ಏನು ಮಾಡ್ತಾರೆ ಅಂತಂದರೆ ಮೊದಲು ದುಡ್ಡು ಕೊಡಿ ಆಮೇಲೆ ಬಾಡಿ ತೊಗೊಂಡು ಹೋಗಿ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಸರ್ ಇದು? ನಿಜವಾಗ್ಲೂ ಏನಂದರೆ ಆ ಥರದ್ದಾಗ ದುಡ್ಡು ಇದ್ದಾಗ ಇದ್ದರೆ ಅರ್ಧನೋ ಕೊಟ್ಟು ಅಥವಾ ಫುಲ್ ಕೊಟ್ಟು ತೊಗೊಂಡು ಹೋಗ್ಬೋದು. ಇಲ್ಲದೇ ಇರುವಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಳಬೇಕು. ಮತ್ತು ಬಾಡಿನ ಇಟ್ಕೊಂಡು ಕುಳ್ಕೊಂಡ್ರಂಥದ್ದು ಕಾನೂನು ಪ್ರಕಾರ ಅಪರಾಧ. ಆ ಥರದ್ದು ಏನಾದರೂ ಅದೇ ಸಂಬಂಧಪಟ್ಟ ಜಿಲ್ಲಾ ಆರೋಗ್ಯ ಇಲಾಖೆ ಆಗಿರಲಿ ಅಥವಾ ಸಂಬಂಧಪಟ್ಟ ಆರೋಗ್ಯ ಮಂತ್ರಿಗಳಿಗಾಗಿರಲಿ, ಪ್ರಿನ್ಸಿಪಾಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಅಂತ ನಮ್ಮ ಎಮಿನೆಂಟು IAS ಒಬ್ಬರು ಅಧಿಕಾರಿ ಇದ್ದಾರೆ, ಅವ್ರ ಗಮನಕ್ಕೆ ತರುವಂಥದ್ದು. ಅದೊಂಥರ ಇನ್ಹ್ಯೂಮನ್ ಅದು. ಕೆಲವರು ಪೇಷಂಟ್ಸ್ಗಳು ದುಡ್ಡಿದ್ರೂ ಕೆಲವು ಸಾರಿ ಆ ಥರದ್ದು ಮಾಡ್ತಾರೆ, ಅದು ತಪ್ಪಾಗುತ್ತೆ. ಆದರೆ ದುಡ್ಡಿಲ್ಲ, ಪರಿಸ್ಥಿತಿನೇ ಆಗಿದೆ. ಅವರು ಈಗೇನಾಗುತ್ತೆ, ಪೇಷಂಟ್ಗೆ ದುಡ್ಡು ಕಟ್ಟಿ ಪೇಷಂಟ್ ಸತ್ತೋದ, ಆ ದುಡ್ಡು ಕಟ್ಟಿ ಇರೋರು ಸತ್ತೋಗ್ಬಿಡ್ತಾರೆ ಅದನ್ನು ಸಾಲ ತೀರಿಸೋದಕ್ಕೆ, ಅದು ಪರಿಸ್ಥಿತಿ ಆಗುತ್ತೆ. ಕೆಲವು ಪರಿಸ್ಥಿತಿಯಲ್ಲಿ ಡಾಕ್ಟ್ರು ಮಾನವೀಯತೆ ಮೆರೆದು ದುಡ್ಡನ್ನು ಮಾಫಿ ಮಾಡಿ ಕಳಿಸ್ಬೇಕಾಗಿರೋಂಥದ್ದು. ಈಗ ಎಲ್ಲರೂ ಕೂಡ ನೀವು ಹೇಳ್ದಂಗೆ ಶ್ರೀಮಂತರಾಗಿರಲ್ಲ. ಈಗ ಹೆಂಗಿರುತ್ತೆ ಅಂತಂದ್ರೆ ಏನೋ ಒಂದು ಈಗ ಅಪಘಾತ ಆಯಿತು, ಆಕ್ಸಿಡೆಂಟ್ ಆಯಿತು ಅಂದಾಗ ಮೊದಲು ನನ್ನ ಮಗನ ಪ್ರಾಣ ಉಳಿಲಿ ಅಥವಾ ನನ್ನ ಅಳಿಯನ ಪ್ರಾಣ ಉಳಿಲಿ ಆ ಥರ ಯೋಚನೆ ಮಾಡ್ತಾರೆ. ಯಾವುದೇ ತಂದೆ ತಾಯಿ ಆಗಿರ್ಬೋದು, ಸಂಬಂಧಿಕರಾಗಿರ್ಬೇಕು. ಅಂಥ ಟೈಮಲ್ಲಿ ಈಗ ಪ್ರಾಣ ಹೋಗಿದೆ ಅಂತಂದಾಗ ಅವ್ರ ಹತ್ರ ಕಟ್ಟೋದಕ್ಕೆ ದುಡ್ಡು ಇರಬೇಕಾಗತ್ತೆ. ಈಗ ಬಡವರು ಬಂದು ಯಾವುದೋ ಒಂದು ಹಾಸ್ಪಿಟಲ್ಗೆ ನೀವು ಹೇಳ್ದಂಗೆ ಅವಾಗಲೇ ಏನು ಆಂಬ್ಯುಲೆನ್ಸ್ಗಳಲ್ಲಿ ಕರ್ಕೊಂಡು ಹೋಗ್ತಾರೆ, ಅವರು ಕಮಿಷನ್ ಕೊಡ್ತಾರೆ ಅಂತ ಒಂದು ದೊಡ್ಡ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಸೇರಿಸ್ಬಿಡ್ತಾರೆ. ಆದರೆ ಅಲ್ಲಿ ಅವ್ರ ಹತ್ರ ದುಡ್ಡು ಇರಬೇಕಾಗತ್ತಲ್ಲ ಸರ್, ಆ ಟೈಮಲ್ಲಿ ಏನು ಮಾಡಿ? ಇಲ್ಲ, ದುರಾದೃಷ್ಟ ಅವಾಗ ಏನಂದರೆ ಅನಿವಾರ್ಯತೆ ಪರಿಸ್ಥಿತಿಯಿಂದ ಜನ ಸಾಯ್ತಾ ಇದ್ದಾರೆ. ಈಗ ನಿಜವಾಗ್ಲೂ ಪ್ರಾಣ ಉಳಿತಾ ಇದ್ರೂ ಈ ಥರ ಲಾಂಗ್ ಡಿಸ್ಟೆನ್ಸ್ಗೆ ಕರ್ಕೊಂಡು ಹೋಗಿ ಅಥವಾ ನೀವು ಫಸ್ಟು ಪೇಮೆಂಟ್ ಕಟ್ಟಿ, ಅದಕ್ಕೆ ಈ ಕಾರಣಕ್ಕಾಗಿ ಸುಮಾರು ಜನ ಸಾಯ್ತಾ ಇದ್ದಾರೆ. ಅದಕ್ಕಾಗಿ ಸರ್ಕಾರ ಸ್ಟಿಂಜೆಂಟ್ ರೂಲ್ಸ್ ಮಾಡಿದೆ. ಪೇಷಂಟ್ ಕಡೆಯವರು ಫೋರ್ಸ್ ಮಾಡಬೇಕು, ಫಸ್ಟು ಟ್ರೀಟ್ಮೆಂಟ್ ಕೊಟ್ಟರೆ ನಾವು ಗ್ಯಾರಂಟಿ ಪೇಮೆಂಟ್ ಕಟ್ತೀವಿ, ಬೇಕಿದ್ರೆ ಬರ್ಸ್ಕೊಳ್ಳಿ ಅಂತ ಹೇಳಬೇಕಾಗಿರೋದು. ಬಿಕಾಸ್ ಮಾನವೀಯತೆ ಇರೋ ಡಾಕ್ಟ್ರು ಆ ಥರ ಮಾಡಲ್ಲ. ಆದರೆ ಮಾನವೀಯತೆ ಅನ್ನೋದು ಹೊಟ್ಟು ಹೋಗ್ತಾ ಇದೆ, ಕಾಣ್ತಾನೆ ಇಲ್ಲ ಸರ್. ಹೌದು ತುಂಬ. ಯಾಕಂದರೆ ಇದು ಬಿಸ್ನೆಸ್ ಆಗಿರುವಾಗ ಅದು ತುಂಬ ದೊಡ್ಡ ಬಿಗ್ ಬಿಸ್ನೆಸ್. ಇದು ಒಂಥರ ಮಾಫಿಯಾ. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರನೇ ಕಂಟ್ರೋಲ್ ಮಾಡಬೇಕಾಗಿರೋದು. ಸರ್ ಈಗ ನೀವು ಹೇಳ್ದಂಗೆ ಈಗ ದೊಡ್ಡ ಮಾಫಿಯಾನೇ ಆಗ್ತಾ ಇದೆ. ಸರಿಯಾದ ಟೈಮ್ಗೆ ಡಾಕ್ಟ್ರು ಬರಲ್ಲ, ಡಾಕ್ಟ್ರು ಬಂದರೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ಅವ್ರವ್ರದೇ ಒಂದು ಕ್ಲಿನಿಕ್ಗಳು ಓಪನ್ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ದೊಡ್ಡ ಮಾಫಿಯಾನೇ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಈಗ ರಾಜ್ಯ ಸರ್ಕಾರವೇ ಕಡಿವಾಣ ಹಾಕಬೇಕಾಗತ್ತೆ. ಈಗ ರಾಜ್ಯ ಸರ್ಕಾರ ಅಂತ ಅಂದರೆ ಈಗ ಇವಾಗ ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಇದೆ. ಆದರೆ BJP ಆಗಿರಬಹುದು ಅಥವಾ JDS ಯಾವುದೇ ಸರ್ಕಾರ ಆಗಿರಬಹುದು, ಅಧಿಕಾರಕ್ಕೆ ಅಂತ ಬಂದಾಗ ಇದೆಲ್ಲವನ್ನು ಕೂಡ ಅದು ಅಬ್ಸರ್ವ್ ಮಾಡಬೇಕಾಗುತ್ತೆ. ಈಗ ಹೆಂಗಾಗಿದೆ ಅಂತಂದರೆ ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಹುಷಾರಾಗಿದ್ದೀವ, ನಮ್ಮ ಕುರ್ಚಿ ಸೇಫ್ ಇದೆಯಾ, ಆ ರೀತಿಯಾಗಿ ಆಗ್ತಾ ಇದೆ ಸರ್. ಇದೆಲ್ಲವನ್ನು ಯಾವ ರೀತಿ ಸರಿಪಡಿಸಬಹುದು ನಿಮ್ಮ ಪ್ರಕಾರ ಹೇಳೋದಾದ್ರೆ ಸರ್? ನನಗೆ ಒಬ್ಬ ಜವಾಬ್ದಾರಿತ ನಾಗರಿಕನಾಗಿ, ಒಬ್ಬ ವೈದ್ಯನಾಗಿ, ಒಬ್ಬ ಹೋರಾಟಗಾರನಾಗಿ ಸರ್ಕಾರ ಸ್ಟಿಂಜೆಂಟ್ ರೂಲ್ಸ್ನ ತೆಗಿಬೇಕು. ಸರ್ಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಿದರೆ ಅವನಿಗೆ ಟರ್ಮಿನೇಟೇ ಮಾಡಿ ಬಿಸಾಕಬೇಕು. ಆ ವ್ಯಕ್ತಿನ, ಅವ್ನು ಡಾಕ್ಟರ್ ಆಗಿರಲಿ, ನರ್ಸ್ ಆಗಿರಲಿ, ಟೆಕ್ನಿಷಿಯನ್ ಆಗಿರಲಿ. ಇನ್ನೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಮೆಡಿಸಿನ್ಸೇ ಸಿಗೋದಿಲ್ಲ. ಮೆಡಿಸಿನ್ಸ್ ಸಿಕ್ಕರೂ ಮೆಡಿಸಿನ್ಸ್ನ ಟೆಂಡ್ರನ್ನ ಕರೀತಾರೆ, ಅದರಲ್ಲಿ ಟೆಂಡರ್ ಮಾಫಿಯಾ. ಪ್ರತಿಯೊಂದರಲ್ಲೂ ಸರ್ಕಾರದ ಏನೇನು ಸ್ಕೀಮ್ಸ್ ಇದೆಯೋ ಎಲ್ಲ ಸ್ಕೀಮ್ಸ್ಗಳು ಒಂದು ಸ್ಕ್ಯಾಮ್ ಮಾಡೋದಕ್ಕೆ ಇದೆ. ಕಾರಣ ಆರೋಗ್ಯ ಮಂತ್ರಿಯಿಂದ ಹಿಡಿದು ಕೆಳಗಡೆ ಇರೋಂಥ ಸಬಾರ್ಡಿನೇಟ್ಸ್ ಇದ್ದಾರಲ್ಲ, ಎಲ್ಲರೂ ಲಂಚ ಕಮಿಷನ್ಗೋಸ್ಕರ ಮಾಡೋವಂಥದ್ದು. ಈ ಆರೋಗ್ಯ ಇಲಾಖೆದು ಮಾತ್ರ ಅಲ್ಲ, ಇಡೀ ಎಲ್ಲ ಇಲಾಖೆಗಳು ಇಷ್ಟು ಕೊಲಿಗೆಟ್ಟು ಹೋಗ್ಬಿಟ್ಟಿದೆ. ಹಾಗಾಗಿ ಜನ ಜಾಗೃತಿ ಆಗಬೇಕಾಗಿರೋಂಥದ್ದು, ಜನ ಎಕ್ಸ್ಪೋಸ್ ಮಾಡಬೇಕಾಗಿರೋಂಥದ್ದು, ಸಂಬಂಧಪಟ್ಟ ಇಲಾಖೆ ಕಂಪ್ಲೇಂಟ್ ಮಾಡಬೇಕಾಗಿರೋಂಥದ್ದು. ಜನ ಜಾಗೃತಿ ಆಗಿರುವಾಗ, ಜನ ಜವಾಬ್ದಾರಿಯುತವಾಗಿ ವರ್ತನೆ ಮಾಡದಿರೋದಕ್ಕೆ ಈ ಥರದ್ದು ಆಗ್ತಾಯಿದೆ. ನಾವೆಲ್ಲರೂ ಯಥಾ ರಾಜ ತಥಾ ಪ್ರಜಾ. ಅವ್ರು ಎಲ್ಲಿಂದೇನೂ ಉದ್ಭವ ಆಗಿಲ್ಲ, ಯಾರೋ MLAಗಳಾಗಲಿ MP ಗಳಾಗಲಿ. ನಾವು ಕುಕ್ಕರು ಲಿಕ್ಕರ್ಗೆ ಓಟ್ ಹಾಕಿದ್ದಕ್ಕೆ ಈ ಪರಿಸ್ಥಿತಿ ಬಂದಿರೋದು. 500 ರೂಪಾಯಿ ಅಥವಾ ಎಣ್ಣೆ ಬಾಟ್ಲಿ ಕೊಟ್ಟಿದ್ದಕ್ಕೇ ನಾವು ಇಡೀ ಜೀವನನೇ ಹಾಳು ಮಾಡ್ಕೊತಾ ಇದ್ದೀವಿ. ಹಾಗಾಗಿ ಜವಾಬ್ದಾರಿಯುತವಾಗಿ, ಜಾಗರೂಕರಾಗಿ, ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡುವಂಥ ವ್ಯಕ್ತಿಗಳಿಗೆ ಓಟ್ ಹಾಕಿ ಗೆಲ್ಲಿಸಿದ್ರೆ ಮಾತ್ರ ಇದು ಬದಲಾವಣೆ ಸಾಧ್ಯ. ಸರ್ ನಿಜ ನೀವು ಹೇಳ್ದಂಗೆ ಈಗ ಯೋಜನೆಗಳು ಹೆಸರಿಗೆ ಮಾತ್ರ ಯೋಜನೆಗಳಾಗ್ತಾ ಇದೆ ಅಷ್ಟೇ. ಈಗ 300 ಕೋಟಿ ಆಯಿತು, 200 ಕೋಟಿ ಆಯಿತು, 100 ಕೋಟಿ ಖರ್ಚಾಯಿತು ಈ ಯೋಜನೆ ಜಾರಿ ಮಾಡಲಿಕ್ಕೆ ಅಂತ ಹೇಳ್ತಾರೆ. ಅದನ್ನು ಅನುದಾನ ಕೂಡ ಸಿಗುತ್ತೆ ಆ ಯೋಜನೆಗಳನ್ನ ಪ್ರಾರಂಭ ಮಾಡುವಂಥ ಸಮಯದಲ್ಲಿ. ಆದರೆ ಎಷ್ಟರ ಮಟ್ಟಿಗೆ ಜನರಿಗೆ ತಲುಪ್ತಾ ಇದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾವ ಯೋಜನೆನೂ ಸರ್ ಇತ್ತೀಚೆಗಂತೂ ಯಾವುದು ಕೂಡ ಜನರಿಗೆ ತಲುಪ್ತಾನೆ ಇಲ್ಲ. ನೀವು ಹೇಳ್ತಾ ಇದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಯೋಜನೆ ಇದೆ ಅಂತ, ಅದು ಎಷ್ಟು ಜನ ಅದರ ಅನುಷ್ಠಾನವನ್ನು ಮಾಡಿದ್ದಾರೆ, ಎಷ್ಟು ಜನ ಪಡ್ಕೊಳ್ತಾ ಇದ್ದಾರೆ ಅದ್ರ ಲಾಭನ ಸರ್? ನಿಜವಾಗ್ಲೂ 1 ಕೋಟಿ ಸರ್ಕಾರದಿಂದ ಬಿಡುಗಡೆ ಆದರೆ ಕನಿಷ್ಠ 55-60% ಕಮಿಷನ್ ಹೊರಟೋಗ್ಬಿಡುತ್ತೆ. ಎಲ್ಲಿ ಮೇಲೆಯಿಂದ ಮಿನಿಸ್ಟರಿಂದ ಹಿಡಿದು ಕೆಳಗಡೆ ಎಲ್ಲ ಡಿಪಾರ್ಟ್ಮೆಂಟ್ಲಿರೋಂಥ ಹೈರಾರ್ಕಿ ಇದೆಯಲ್ಲ, ಎಲ್ರಿಗೂ ಹೊರಟೋಗ್ಬಿಡುತ್ತೆ. 40% ಉಳಿಯುತ್ತೆ. ಈ ಥರ ಆದಾಗ ಜನಕ್ಕೆ ಎಲ್ಲಿ ರೀಚ್ ಆಗುತ್ತೆ? ಸುಮ್ಮನೆ ಯೋಜನೆಗಳೆಲ್ಲ ಕಾಗದ ರೂಪದಲ್ಲಿ ಹಾಳೆಯಲ್ಲೇ ಇರುತ್ತೆ. ಇಷ್ಟು ದುಡ್ಡು ಬಂತು, ಇಷ್ಟು ಹೋಯಿತು ಅಂತ ಆಯವ್ಯಯ ಕೃಷ್ಣನ ಲೆಕ್ಕ, ರಾಮನ ಲೆಕ್ಕ ಜನಕ್ಕೆ ಕೊಡ್ತಾರೆ. ಜನ ತೊಗೊಂಡು ಸುಮ್ಮನೆ ಇರಬೇಕಾಗಿ ಜನರ ಪರಿಸ್ಥಿತಿ ದುಸ್ಥಿತಿ ಇದೆ.
ನಿಜವಾಗ್ಲೂ ಪ್ರಶ್ನೆ ಮಾಡೋಕ್ಕೂ ಆಗಲ್ಲ ಮತ್ತು ಅವ್ರಿಗೆ ಗೊತ್ತಿರಲ್ಲ. ಮೆಡಿಕಲ್ ನೆಗ್ಲಿಜೆನ್ಸಿ, ಮೆಡಿಕಲ್ ಮಾಫಿಯಾ, ಫಾರ್ಮಾಸ್ಯೂಟಿಕಲ್ ಮಾಫಿಯಾ ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ ಮತ್ತು ಗೊತ್ತೂ ಆಗೋದಿಲ್ಲ. ಅದನ್ನು ಆ್ಯಸ್ ಎ ಡಾಕ್ಟ್ರಾಗಿ ಸುಮಾರು ಇದೆ, ತುಂಬ ಜನ ಮೋಸ ಮಾಡ್ತಾರೆ, ತುಂಬ ಜನಕ್ಕೆ ತೊಂದರೆ ಆಗುತ್ತೆ. ಪ್ರಾಮಾಣಿಕವಾಗಿರೋ ಡಾಕ್ಟರ್ಸು ಸಾಕಷ್ಟು ಜನ ಇದ್ದಾರೆ. ಆ ಪ್ರಾಮಾಣಿಕ ಡಾಕ್ಟರ್ಸ್ಗೆ ಜನ ಸಪೋರ್ಟ್ ಮಾಡಬೇಕಾಗಿರೋಂಥದ್ದು, ಅವ್ರಿಗೆ ಸಪೋರ್ಟ್ ಮಾಡೋವಂಥದ್ದು ಅಥವಾ ಅವ್ರನ್ನ ಐಡೆಂಟಿಫೈ ಮಾಡೋಂಥದ್ದು ಆಗಬೇಕಾಗಿದೆ. ಅದು ಆಗ್ತಾಯಿಲ್ಲ. ಪ್ರಾಮಾಣಿಕರು ಒಳ್ಳೆಯವ್ರನ್ನ ಎಲ್ಲರೂ ಮಿಕ್ಸ್ ಆಗಿಬಿಟ್ಟಿದೆಯಲ್ಲ. ಇವಾಗ ಪೊಲೀಸರು ಯಾರಾದರೂ ಒಳ್ಳೆಯವ್ರು ಇದ್ದಾರೆ ಅಂತ ಕೇಳಿದ್ರೆ ಯಾರೂ ಇಲ್ಲವೇ ಇಲ್ಲ ಅಂತಾರೆ. ಹಾಗಾಗಿ ಡಾಕ್ಟರ್ಸ್ನು ನಂಬೋಂಥ ಸ್ಥಿತಿ ಇಲ್ಲ, ಪೊಲೀಸರು ನಂಬೋ ಸ್ಥಿತಿ ಇಲ್ಲ, ಲಾಯರ್ ಆದರೂ ಅಷ್ಟೇ. ಎಲ್ಲರೂ ಈ ಮೂರು ಫೆಟರ್ನಿಟಿಗೆ ನಂಬಿಕೆ ವಿಶ್ವಾಸನ ಕಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಒಳ್ಳೆಯವರು ಕೆಟ್ಟವ್ರನ್ನ ಡಿಫ್ರೆನ್ಷಿಯೇಟ್ ಮಾಡೋದೇ ಕಷ್ಟ ಆಗಿದೆ. ಸರ್, ನೀವು ಇವಾಗ ಹೇಳ್ದಂಗೆ ಈಗ ಸರ್ಕಾರ ಕೂಡ ಸರಿಯಾಗಬೇಕಾಗುತ್ತೆ. ಯಾಕೆಂತಂದ್ರೆ ಕೆಲವೊಂದಿಷ್ಟು ಯೋಜನೆಗಳನ್ನ ಜನರಿಗೆ ತಲುಪಿಸೋ ಕೆಲಸ ಕೂಡ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಡಾಕ್ಟರ್ಗಳ ಪಾತ್ರ ಕೂಡ ಬಹಳ ಮುಖ್ಯ ಆಗುತ್ತೆ. ನೀವು ಹೇಳ್ತಾ ಇದ್ರೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಹೌದು, ಈಗ ಡಾಕ್ಟರ್ಗಳು ಸರಿಯಾದ್ರೆ ಅಥವಾ ತಮ್ಮಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದೆಲ್ಲವನ್ನು ಕೂಡ ಸರಿಪಡಿಸ್ಕೊಂಡ್ರೆ ಈ ರೀತಿ ಆಗೋದಿಲ್ಲ ಅನ್ಸುತ್ತೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈಗ ಹೌದು ಡಾಕ್ಟರ್ ಆಗ್ತಾರೆ, ಬಟ್ ವಾಟ್ ನೆಕ್ಸ್ಟ್? ಏನ್ ಮಾಡ್ತಾರೆ? ಜನರ ಸೇವೆ ಎಷ್ಟರ ಮಟ್ಟಿಗೆ ಮಾಡ್ತಾರೆ? ಈಗ ನಿಮ್ಮ ಡಾಕ್ಟರ್ಸ್ ಅಲ್ಲಿ ಏನೆಲ್ಲ ಸಮಸ್ಯೆ ಇದೆ ಸರ್? ಯಾಕಂದ್ರೆ ನಿಮ್ಮನ್ನೇ ಕೇಳ್ತೀವಿ, ನಿಮ್ಗೆ ಗೊತ್ತಿರುತ್ತೆ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅಂತ. ಇಲ್ಲ ಸರ್ಕಾರದಿಂದ ಸಿಗಬೇಕಾದಂತಹ ಕೆಲವೊಂದಿಷ್ಟು ಯೋಜನೆ ನಿಮಗೆ ಸಿಗ್ತಾ ಇಲ್ವಾ, ಅಥವಾ ಏನಾದರೂ ಲಾಭಗಳು ನಿಮಗೆ ಸಿಗ್ತಾ ಇಲ್ವಾ? ಯಾಕೆ ಈ ರೀತಿ ಡಾಕ್ಟರ್ಸ್ ಮಾಡ್ತಾ ಇದ್ದಾರೆ ಸರ್? ಇಲ್ಲ, ಖಂಡಿತವಾಗ್ಲೂ ಒಬ್ಬ ಡಾಕ್ಟರ್ ಆಗಬೇಕಾದ್ರೆ 1 ಕೋಟಿಯಿಂದ 1.5 ಕೋಟಿ ರೂಪಾಯಿ ಮೆಡಿಕಲ್ MBBS ಮುಗಿಸ್ಬೇಕಾದ್ರೆ ಅಷ್ಟು ಖರ್ಚಾಗುತ್ತೆ. ಹಾಗಾಗಿ ಪ್ರೈವೇಟ್ ಕಾಲೇಜಲ್ಲಿ ಮೆಡಿಕಲ್ ಮುಗಿಸ್ಕೊಂಬಂದಾಗ ಈಗ ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ರಾಜ್ಯದಲ್ಲಿ ತುಂಬ ಕಡಿಮೆ ಇದ್ದಾವೆ. ಈಗ ಬಿಜಾಪುರ ಅಂತ ಒಂದು ಊರಿದೆ, ಬಿಜಾಪುರ ಡಿಸ್ಟಿಕಲ್ಲಿ 2 ಮೆಡಿಕಲ್ ಕಾಲೇಜು, ಒಂದು BLE ಮೆಡಿಕಲ್ ಕಾಲೇಜು, ಒಂದು LMN ಮೆಡಿಕಲ್ ಕಾಲೇಜು, 2 ಪ್ರೈವೇಟ್ ಮೆಡಿಕಲ್ ಕಾಲೇಜು. 70 ವರ್ಷ ಆದರೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ. ಬಿಕಾಸ್ ಅಲ್ಲಿರುವಂಥ ಮಂತ್ರಿಗಳು, ಅಲ್ಲಿರುವಂಥ MLAಗಳು, MP ಗಳು ಅವ್ರದ್ದೇ ಮೆಡಿಕಲ್ ಕಾಲೇಜ್ ಇರುವಾಗ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರದಂಗೆ ತಡೆ ಹಿಡ್ಕೊಂಡ್ಬಂದಿದ್ದಾರೆ. ಈ ಥರದ್ದು ರಾಜ್ಯಾದ್ಯಂತ ಎಲ್ಲ ಕಡೆನೂ ಆಗ್ತದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ಮೆಡಿಕಲ್ ಕಾಲೇಜ್ ಆದಾಗ ಸರ್ಕಾರಿ ಡಾಕ್ಟರ್ಸು, ಅಂದರೆ ಸರ್ಕಾರಿ ಕಾಲೇಜಲ್ಲಿ ಬಂದಿರೋಂಥ ಡಾಕ್ಟರ್ಸ್ ಆಗಿದ್ರೆ ಕಡಿಮೆ ಕಾಸ್ಟಲ್ಲಿ ಅವ್ರು ಎಜುಕೇಷನ್ ಮುಗಿಸಿರ್ತಾರೆ. ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಮುಗಿಸಿರುವಾಗ ಜನರಿಗೆ ಸೇವೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಜಾಸ್ತಿ ಮಾಡಬೇಕು ಮತ್ತು ಪ್ರೈವೇಟ್ ಮೆಡಿಕಲ್ ಕಾಲೇಜನ್ನು ಕಡಿಮೆ ಮಾಡಬೇಕಾಗಿರೋಂಥದ್ದು. ಯಾಕಂದ್ರೆ ರಾಜಕಾರಣಿಗಳ ಪ್ರೈವೇಟ್ ಮೆಡಿಕಲ್ ಕಾಲೇಜ್, ಯಾಕಂದರೆ ಅವರು ಇಲ್ಲಿರೋ ದುಡ್ಡನ್ನು, ಇಲ್ಲಿ ಏನು ಟ್ಯಾಕ್ಸ್ ಪೇಯರ್ಸ್ ಮನಿ ಇದೆಯೋ ಆರೋಗ್ಯ ಕ್ಷೇತ್ರಕ್ಕೆ ಏನು ಮೀಸಲಿಟ್ಟಿರುತ್ತೆ ಅದೇ ದುಡ್ಡನ್ನು ನುಂಗಿ ನೀರು ಕುಡಿದು ಮತ್ತೆ ಅವ್ರು ಪ್ರೈವೇಟ್ ಮೆಡಿಕಲ್ ಮಾಡ್ತಾಯಿದ್ದಾರೆ. ಇದು ಒಂಥರ ಚೈನ್ ಲಿಂಕ್ ಇದೆ. ಇದು ಎಲ್ಲದಕ್ಕೂ ನಮ್ಮದೇ ಕಾರಣ. ಹಾಗಾಗಿ ಮತ್ತು ಇನ್ನೊಂದೇನೆಂದರೆ ಈ ಡಾಕ್ಟರ್ಸು ತುಂಬ ಜನ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ. ಈಗ ಒಬ್ಬ DHO ಆಗಬೇಕಾದ್ರೆ 40 ಲಕ್ಷ 50 ಲಕ್ಷ ಕೊಟ್ಟಾಗ ಅವ್ನು ಹೇಗೆ ಸರ್ವಿಸ್ ಮಾಡೋಕ್ಕಾಗುತ್ತೆ? ಅದು ಫಸ್ಟು ಈ ಮಂತ್ರಿಗಳಾಗಿರಲಿ ಅವರೆಲ್ಲ ಕಟ್ ಡೌನ್ ಮಾಡಬೇಕು. ಈಗ ನಾನು ಭಾಳಷ್ಟು ಜನ ಹೇಳ್ತಾರೆ, ನನ್ನ ಫ್ರೆಂಡ್ ಹೇಳ್ತಾರೆ, ಅವನು THO ಆಗಬೇಕಾಗಿತ್ತು, ಯಾವತ್ತು 15 ಲಕ್ಷ ಕೊಟ್ಟರೆ ಮಾತ್ರ THO ಆಗ್ತಾನೆ. ಅವನು ನಾನ್ ಕರಪ್ಟ್, ಅವನು ಕರಪ್ಟೇ ಅಲ್ಲ. ದುಡ್ಡು ಕೊಡದೇ ಇದ್ದರೆ ಅವ್ನು THO ಪೋಸ್ಟಿಗೆ ಹೋಗೋದೇ ಇಲ್ಲ. ಇನ್ನು ಕೆಲವು ಮೆಡಿಕಲ್ ಆಫೀಸರ್ಸ್ ಇದ್ದಾರೆ, ಅವ್ರು ಪ್ರಾಮಾಣಿಕವಾಗಿದ್ದಾರೆ, ಅವ್ರಿಗೆ ಮೆಡಿಸಿನ್ಸು ಎಲ್ಲ ಸಪ್ಲೈ ಮಾಡಿದ್ರೆ ಕರೆಕ್ಟಾಗಿ ಅವ್ರು ಸೇವೆ ಮಾಡೋದಕ್ಕೆ ರೆಡಿ ಇದ್ದಾರೆ. ಇನ್ನು ಕೆಲವು ಡಾಕ್ಟರ್ಸು ಅಲ್ಲೇ ಇದ್ದು ಸರ್ವಿಸ್ ಮಾಡ್ಬೇಕಂತಾರೆ, ಆದರೆ ಅವ್ರಿಗೆ ಇರೋದಕ್ಕೆ ಇದನ್ನೇ ಇಲ್ಲ, ಕ್ವಾರ್ಟರ್ಸೇ ಇಲ್ಲ ಅವ್ರಿಗೆ. ಮೇಲೆ ನೀರು ಸೋರುತ್ತೆ, ಮತ್ತು ಅವ್ರಿಗೆ ಮಕ್ಕಳಿಗೆ ಓದಿಸ್ಬೇಕಂದ್ರೆ ಕಾಲೇಜಸ್ ಇಲ್ಲ, ಸ್ಕೂಲ್ಗಳಿಲ್ಲ. ಈ ಥರ ಇದ್ದಾಗ ವೈದ್ಯ, ಆ ಸರ್ಕಾರಿ ಆಸ್ಪತ್ರೆ ವೈದ್ಯ ಅವನಿಗೆ ಬೇಸಿಕ್ ಫೆಸಿಲಿಟೀಸೇ ಇಲ್ಲದೆ ಇರುವಾಗ ಅವರು ಸಿಟಿಗೆ ಹೋಗ್ತಾರೆ. ಪ್ರತಿಯೊಬ್ಬ ಸರ್ಕಾರಿ ವೈದ್ಯಾಧಿಕಾರಿ ಅವ್ರದ್ದೇ ಕಾರ್ಯಸ್ಥಳದಲ್ಲೇ ಇರಬೇಕು. ಅಂದರೆ ಈಗ ಅವ್ರು ಡಾಕ್ಟರ್ ಆಗಿರ್ತಾನೆ, ಸರ್ಕಾರಿ ದವಾಖಾನೆ ಇತ್ತಿರುತ್ತೆ ಅಂತ ತಿಳ್ಕೊಳ್ಳಿ, ಆ ಡಾಕ್ಟ್ರ್ ಅಲ್ಲೇ ಇರಬೇಕು ವಾಸಸ್ಥಳ, ಅವ್ರು ಬೇರೆ ಕಡೆ ಹೋಗಂಗಿಲ್ಲ, ಅದು ರೂಲ್ ಇದೆ. ಆದರೆ ಏನು ಮಾಡ್ತಾರೆ, ಡಾಕ್ಟ್ರಿಗೆ ಫೆಸಿಲಿಟಿ ಸಿಗಲ್ಲಲ್ಲ, ಅಲ್ಲಿ ಇರೋದಕ್ಕೆ ಮನೆ ಇರಲ್ಲ, ಕ್ವಾರ್ಟರ್ಸ್ ಇರಲ್ಲ, ಅಥವಾ ಫೆಸಿಲಿಟೀಸ್ ಇರಲ್ಲ. ಅದಕ್ಕೆ ಅವ್ರು ಏನು ಮಾಡ್ಬಿಡ್ತಾರೆ, ಡಿಸ್ಟ್ರಿಕ್ಟ್ ಪ್ಲೇಸ್ಗೆ ಹೊರಟೋಗ್ಬಿಡ್ತಾರೆ. ಅವಾಗ ರಾತ್ರಿ ಬಂದಿರೋ ಪೇಷಂಟ್ಸ್ಗೆ ಏನಾಗುತ್ತೆ, ಈಗ ಡೆಲಿವರಿಗೆ ಬಂದಾಗ, ಎಮರ್ಜೆನ್ಸಿ ಬಂದಾಗ ತೊಂದರೆ ಆಗುತ್ತೆ, ಸಾವುಗಳಾಗ್ತದೆ. ಕಾರಣ ಸರ್ಕಾರ ಈ ಥರ ಇದೇನಂದರೆ ಈ ಥರನೇ ಎಲ್ಲ ಗಮನ ಕೊಡಬೇಕಾಗಿರೋಂಥದ್ದು. ಒಳ್ಳೆ ಕ್ವಾರ್ಟರ್ಸ್ ಮಾಡಿಕೊಡೋಂಥದ್ದು, ಅವ್ರಿಗೆ ಒಳ್ಳೆ ಔಷಧಿ ಕೊಡೋವಂಥದ್ದು, ಒಳ್ಳೆ ಸ್ಟಾಫ್ನ ಕೊಡೋವಂಥದ್ದು, ಅವ್ರಿಗೆ ಸಹಾಯ ಮಾಡಿದಾಗ ಡಾಕ್ಟರ್ಸು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಎಲ್ಲ ಡಾಕ್ಟರ್ಸು ಕೆಟ್ಟವರಲ್ಲ, ಎಲ್ಲ ಡಾಕ್ಟರ್ಸು ಒಳ್ಳೆಯವರಲ್ಲ. ಪ್ರಾಮಾಣಿಕವಾಗಿರೋ ಡಾಕ್ಟ್ರಿಗೂ ತೊಂದರೆ ಆಗ್ತಾಯಿದೆ. ಯಾಕೆ ಇಡೀ ಸಿಸ್ಟಮ್ನೇ ಕೆಟ್ಟು ಹೋಗಿರುವಾಗ ಸಿಸ್ಟಮ್ದ ಪಾರ್ಟ್ ಆಗಿದ್ದಾರೆ. ಹಾಗಾಗಿ ಡಾಕ್ಟ್ರುಗಳು ಹೇಳೋಕ್ಕಾಗಲ್ಲ, ಸರ್ಕಾರಿ ಡಾಕ್ಟ್ರು ಹೇಳೋಕ್ಕಾಗದ ಅಕಸ್ಮಾತ್ ಅವ್ರವ್ರ ಅಧಿಕಾರಿಗಳನ್ನೇ ಅವ್ರಿಗೆ ತೊಂದರೆ ಕೊಡ್ತಾರೆ. ತುಂಬ ಪ್ರಾಮಾಣಿಕವಾಗಿದ್ರೂ ಎಲ್ಲರೂ ಕಳ್ಳರೇ ಇರುವಾಗ 1-2-3 ಜನ ಒಳ್ಳೆಯವರು ಇದ್ದಾಗ ಅವರು ಕಳ್ಳರಾಗುವಂಥ ಸ್ಥಿತಿಗೆ ಅಥವಾ ಸೈಲೆನ್ಸ್ ಆಗುವಂಥ ಸ್ಥಿತಿಗೆ ಬಂದುಬಿಟ್ಟಿದೆ. ಸಾಕಷ್ಟು ವೈದ್ಯಾಧಿಕಾರಿಗಳು ನನ್ನ ಮುಂದೆ ಹೇಳ್ತಾ ಇರ್ತಾರೆ, ಡಾಕ್ಟ್ರಾಗಿ ಈ ಥರ ಆಗ್ತದೆ ಡಾಕ್ಟ್ರೇ, ನಮ್ಮದು ಕಷ್ಟ ಇದೆ, ಯಾರಿಗೆ ಹೇಳೋಣ, ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಹಾಗಾಗಿ ಆರೋಗ್ಯ ಮಂತ್ರಿಗಳು ಈ ಕಡೆ ಗಮನ ಕೊಡಬೇಕಾಗಿರೋಂಥದ್ದು. ಸರ್ಕಾರಿ ಅಧಿಕಾರಿಗಳಿಗೆ ಏನೇನು ಬೇಕಾಗಿದೆ ಅವ್ರ ಗ್ರೀವೆನ್ಸ್ ಕೇಳಬೇಕಾಗಿರೋಂಥದ್ದು. ಆ ಥರದ್ದು ಕೇಳಿದಾಗ ಜನಕ್ಕೆ ಅನುಕೂಲ ಆಗುತ್ತೆ. ಸರ್, ಈಗ ಆರೋಗ್ಯ ಹಕ್ಕು ಬಗ್ಗೆ ನೀವು ಹೇಳುವಾಗ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದನ್ನ ಜಾರಿ ಮಾಡಿದ್ದಾರೆ, ಅಲ್ಲಿರುವಂಥ ಜನರು ಇದರ ಫಲವನ್ನು ಪಡ್ಕೋತಾ ಇದ್ದಾರೆ ಅಂತ ಹೇಳಿದ್ರಿ. ನಮ್ಮ ದೇಶದಲ್ಲಿ ಜಾರಿ ಮಾಡಲಿಕ್ಕೆ ಏನು ಸಮಸ್ಯೆ ಆಗುತ್ತೆ? ಈಗ ಬೇರೆ ದೇಶಕ್ಕೆ ಆಗದೇ ಇರೋಂಥ ಸಮಸ್ಯೆ ನಮ್ಮ ದೇಶಕ್ಕೆ ಏನಾಗುತ್ತೆ? ಖಂಡಿತವಾಗ್ಲೂ ಏನು ಸಮಸ್ಯೆ ಇಲ್ಲ. ಪೊಲಿಟಿಕಲ್ ವಿಲ್ ಪವರ್, ರಾಜಕೀಯ ಇಚ್ಛಾಶಕ್ತಿ ಕೊರತೆ. ಆರೋಗ್ಯ ಮಂತ್ರಿಗಳಿಗೆ ಜವಾಬ್ದಾರಿ. ಮತ್ತು ನಾನು ಒಬ್ಬ ಆರೋಗ್ಯ ಮಂತ್ರಿ ಆದಮೇಲೆ
ಒಂದಿಷ್ಟು ಒಳ್ಳೆ ಕೆಲಸ ಮಾಡಿ ಸತ್ತೋಗ್ಬೇಕು ಅಂತ. ಅಂದರೆ ಅಷ್ಟಾದರೂ ಇರಬೇಕಲ್ಲ, ನಾನು ಇಂಥದ್ದೊಂದು ಮಾಡಿದೆ, ಜನಮಾನಸದಲ್ಲಿ ಹೆಸರು ಉಳಿಯಂಥದ್ದು ಮಾಡಬೇಕಾಗಿರೋಂಥದ್ದು. ಅದು ಮಾಡ್ತಾನೆ ಇಲ್ಲ, ಜವಾಬ್ದಾರಿನೇ ಇಲ್ಲ, ಅದ್ರ ಬಗ್ಗೆ ಗಮನವೂ ಇಲ್ಲ. ಕಾರಣ ಅವ್ರ ಮಕ್ಕಳು ಯಾರು ಸಾಯ್ತಾಯಿಲ್ಲಲ್ಲ, ಸಾಯ್ತಾರಂತ ಬಡವ್ರ ಮಕ್ಕಳು, ಯಾರೋ ಬಿ ಜೆ ಪಿಯಲ್ಲಿರುವಂಥ ಕಾರ್ಯಕರ್ತರ ಮಕ್ಕಳು, ಕಾಂಗ್ರೆಸ್ಸಲ್ಲಿರುವಂಥ ಕಾರ್ಯಕರ್ತರ ಮಕ್ಕಳು, ಜೆ ಡಿ ಎಸ್ಸಲ್ಲಿರುವಂಥ ಕಾರ್ಯಕರ್ತರ ಮಕ್ಕಳು, ಯಾರೋ ದಲಿತರ ಮಕ್ಕಳು, ಯಾರೋ ರೈತರ ಮಕ್ಕಳು, ಅವ್ರ ಮಕ್ಕಳು ಯಾರು ಸಾಯ್ತಾ ಇಲ್ಲಲ್ಲ. ನಾನು ಅವ್ರ ಮಕ್ಕಳು ಸಾಯಿಲ್ಲ ಅಂತ ಬಯಸ್ತಾ ಇಲ್ಲ. ಅದೇ ದುರಾದೃಷ್ಟ, ಅವ್ರ ಮಕ್ಕಳು, ಅವ್ರ ಹೆಂಡತಿ, ಅವ್ರೆಲ್ರಿಗೂ ಸೇವೆ ಸಿಗುತ್ತೆ, ಎಲ್ರಿಗೂ ಆರೋಗ್ಯ ಸಿಗುತ್ತೆ. ನಮ್ಮ ಇಡೀ ದೇಶನೇ, ಇಡೀ ರಾಜ್ಯನೇ, ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ 224 ಶಾಸಕರು, ಸುಮಾರು ಒಂದು 200-250 ಫ್ಯಾಮಿಲಿ ಮಾತ್ರ ರನ್ ಮಾಡ್ತಾರಂಥದ್ದು. 6 ಕೋಟಿ ಕನ್ನಡಿಗರನ್ನ ಆಳ್ತಾರಂಥದ್ದು ಇದೇ ಈ ಪುಡಾರಿ ರಾಜಕಾರಣಿಗಳು. ಇವರಿಂದನೇ ಹಿಂಗೆ ಹಾಳಾಗ್ತಾರಂಥದ್ದು. ಹಾಗಾಗಿ ಜನ ಪ್ರಶ್ನೆ ಮಾಡಬೇಕು, ಇವಾಗ ಯಾರು ದೊಡ್ಡವರಲ್ಲ ಅನ್ನೋದಕ್ಕೆ ಒಂದು ನಿದರ್ಶನ ಆಗಿರೋಂಥದ್ದು. ಯಾರು ಮಹಾತೀತರು ಅತೀತರು ಏನು ಅಲ್ವೇ ಅಲ್ಲ. ಸೋಷಿಯಲ್ ಮೀಡಿಯಾದ ಪ್ರಶ್ನೆ ಮಾಡಿ, ಆರೋಗ್ಯ ಹಕ್ಕೋಬೇಕು, ನಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟರ್ ಬರ್ತಾ ಇಲ್ಲ, ನರ್ಸ್ ಇಲ್ಲ, ಮೆಡಿಸಿನ್ಸ್ ಇಲ್ಲ ಅಂತ ಪ್ರಶ್ನೆ ಮಾಡಿ, ಹ್ಯಾಶ್ಟ್ಯಾಗ್ ಹಾಕಿ, ಮೀಡಿಯಾಗಳಿಗೆ ಬೈಟ್ ಕೊಡಿ, ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡಿ, ಆವಾಗ ಎಲ್ಲರೂ ಸರಿ ಹೋಗುತ್ತೆ. ಪ್ರಶ್ನೆ ಮಾಡದೇ ಇದ್ದರೆ ಯಾವ ಹಕ್ಕುಗಳು, ಯಾವ ಸೌಲಭ್ಯಗಳು, ಯಾವ ಸರ್ಕಾರ, ಯಾವ ಅಧಿಕಾರಿನೂ ಬಗ್ಗೋದಿಲ್ಲ. ಯಾಕಂದರೆ ಅಷ್ಟಿಗೆ ಸಿಸ್ಟಮ್ ಅವ್ರಿಗೆ ಸೆಟಪ್ ಆಗಿಬಿಟ್ಟಿದೆ. ಜನ ಹೋದ್ರೂ ಅಷ್ಟೇ, ಪೊಲೀಸ್ ಸ್ಟೇಷನ್ಗೆ ಹೋದರೂ ಅದೇ ಹಣೆಬರ, ಈ ಡಾಕ್ಟ್ರ್ ಹತ್ರ ಹೋದ್ರು, ಎಲ್ಲಿ ಹೋದ್ರೂ ಎಲ್ಲೂ ನ್ಯಾಯ ಸಿಗಲ್ಲ ಅನ್ನೋದಕ್ಕೆ ಅವರು ಗಿವ್ ಅಪ್ ಮಾಡ್ತಾಯಿದ್ದಾರೆ. ಆದರೆ ಇವಾಗ ಗಿವ್ ಅಪ್ ಮಾಡೋದಕ್ಕಿಂತ ಪ್ರಶ್ನೆ ಮಾಡೋದನ್ನು ಕಲಿಬೇಕು ಅಂತ ಹೇಳ್ತೀನಿ. ಸರ್, ಈಗ ನೀವು ಹೇಳ್ದಂಗೆ ಆರೋಗ್ಯ ಹಕ್ಕೇನಾದರೂ ನಮ್ಮಲ್ಲಿ ಜಾರಿ ಆದರೆ ಭ್ರಷ್ಟಾಚಾರ ಕಂಪ್ಲೀಟಾಗಿ ಹೋಗುತ್ತೆ. ಅದು ಪಾಪ ಕೆಲವೊಂದಷ್ಟು ಜನರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಇದಕ್ಕೆ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಜೊತೆಗೆ ನಮ್ಮ ಜನರ ಇಚ್ಛಾಶಕ್ತಿ ಕೂಡ ಬೇಕಾಗುತ್ತೆ. ಈಗ ನಾವು ರಾಜಕಾರಣಿಗಳ ಇಚ್ಛಾಶಕ್ತಿ ಅಂತ ಏನು ಹೇಳ್ತೀವಿ, ನಮ್ಮ ಜನರು ಪಟ್ಟಿಡ್ಕೊಂಡು ಕೂತ್ಕೊಂಡು ನನಗೆ ಬೇಕೇ ಬೇಕು ಅಂತ ಕೂತ್ರೆ ಯಾರು ಕೊಡಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೋ ಜನ ಏನು ರಾಜಕಾರಣಿಗಳೀಗ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಹಾಸ್ಪಿಟಲ್ಲು ಅಥವಾ ಒಂದು ಖಾಸಗಿ ಹಾಸ್ಪಿಟಲ್ ಅಂತ ಏನು ಹೇಳ್ತೀವಿ, ಅದೆಲ್ಲವೂ ಕೂಡ ಬಾಗಿಲು ಮುಚ್ಚಬೇಕಾಗತ್ತೆ. ಈ ಒಂದು ಯೋಜನೆ ಏನಾದರೂ ಅಥವಾ ಒಂದು ಹಕ್ಕು ಏನು ಆರೋಗ್ಯ ಹಕ್ಕು ಅಂತ ಹೇಳಿದ್ರೆ ಇದು ಜಾರಿ ಆದ್ರೆ, ಹಾಗಾಗಿ ನಮ್ಮ ಸರ್ಕಾರದವ್ರು ಯೋಚನೆ ಮಾಡ್ತಾರೆ ಅಂತ ಮೇ ಬಿ ಇರ್ಬೋದು. ಈಗ ಹೆಂಗೆ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳು ಇರೋದ್ರಿಂದ ಹೇಗೆ ಅವರು ರೇಟನ್ನು ಫಿಕ್ಸ್ ಮಾಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ, ಅದೇ ರೀತಿ ಪ್ರೈವೇಟ್ ಹಾಸ್ಪಿಟಲ್ಸ್ ಇದೇ ಕಾರಣಕ್ಕೂ ಆಗ್ತಾಯಿದೆ. ಹಾಗಾಗಿ ರಾಜಕೀಯ ಇಚ್ಛಾಶಕ್ತಿ ಮತ್ತು ಜನರ ಇಚ್ಛಾಶಕ್ತಿ ಎರಡೂ ಕೊರತೆ ಇರೋದ. ಜನ ಮನಸ್ಸು ಮಾಡಿದರೆ ದಂಗೆ ಎದ್ದಾಗ ಮಾತ್ರ ಈ ಥರ ಆಗುವಂಥದ್ದು. ದಂಗೆ ಅಂದರೆ ನಾನು ಹಿಂಸೆ ಆಗಲಿ ಅಂತ ನಾನು ಹೇಳ್ತಾ ಇಲ್ಲ, ಜನ ಪ್ರಶ್ನೆ ಮಾಡೋವಂಥದ್ದಾಗಲಿ, ಸೋಷಿಯಲ್ ಮೀಡಿಯಾದಾಗಲಿ ಎಲ್ಲಾದರೂ ಮಾಡೋಂಥದ್ದು. ಇದು ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಭಾಳ ಜನ ಪ್ರತಿದಿನ ಸಾಯ್ತಾರೆ. ದಿನ ಸಾಯೋನಿಗೆ ಅಳವನು ಯಾರು ಅನ್ನೋಂಥ ಸ್ಥಿತಿಗೆ ನಾವು ತಲುಪಿದ್ದೀವಿ. ಹೌದು. ಈಗ ಹಾಸ್ಪಿಟಲ್ಗಳಲ್ಲಿ ಅಯ್ಯೋ ಅವ್ರಿಗೇನಾದ್ರೆ ನಾವೇನು ಮಾಡೋಕ್ಕಾಗತ್ತೆ, ಅವರು ಚಿಕಿತ್ಸೆಗೆ ಸರಿಯಾಗಿ ಸ್ಪಂದಿಸಲಿಲ್ಲ ಅಂದರೆ ನಾವು ಕಾರಣ ಆಗ್ತೀವಿ ಅಂತ ಡಾಕ್ಟರ್ ಹೇಳ್ತಾರೆ. ಆದರೆ ನೀವು ಸರಿಯಾಗಿ ಚಿಕಿತ್ಸೆ ಕೊಟ್ಟಿದ್ದೀರಾ ಅನ್ನೋದು ಕೂಡ ಮುಖ್ಯ ಆಗುತ್ತಲ್ವ ಸರ್? ಎಷ್ಟೋ ಜನ ಇದನ್ನೇ ಹೇಳ್ತಾರೆ, ಅವ್ರು ಟ್ರೀಟ್ಮೆಂಟೇ ಕೊಟ್ಟಿಲ್ಲ, ಸುಮ್ಮನೆ ದುಡ್ಡು ಇಸ್ಕೋತಾರೆ. ಇನ್ನು ಕೆಲವೊಂದು ಹಾಸ್ಪಿಟಲ್ಗಳಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ ಸರ್, ಇವಾಗ ಅವ್ರದ್ದೊಂದು ಹಾಸ್ಪಿಟಲ್ ಇರುತ್ತೆ ಅಂದರೆ ಅದರಲ್ಲೇ ಮೆಡಿಕಲ್ ಸ್ಟೋರ್ ಮಾಡ್ಕೊಂಡಿರ್ತಾರೆ. ಈಗ ಇಷ್ಟಿಷ್ಟು ಅಂತ ನಮ್ಗೆ ಬರ್ಕೊಡ್ತಾರೆ. ನಾವು ಅದನ್ನ ಏನು ಮಾಡ್ತೀವಿ, ಡಾಕ್ಟರ್ ಹೇಳಿದ್ದಾರೆ ಏನೋ ನಮ್ಮ ಕಡೆ ಇರೋರಿಗೆ ಸರಿಯಾಗುತ್ತೆ ಅಂತ ನಾವು ತೊಗೊಂಡು ಬಂದು ಕೊಡ್ತೀವಿ. ಆದರೆ ಆ ಲಿಫ್ಟಲ್ಲಿ ಅದನ್ನು ಮತ್ತೆ ಸಾಗಿಸ್ಕೋತಾರೆ. ಅಲ್ಲಿ ಏನು ಪೇಷಂಟ್ಸ್ ಇರ್ತಾರೆ ಅವ್ರಿಗೆ ಆ ಮೆಡಿಸಿನ್ಸೇ ಹಾಕೋದಿಲ್ವಲ್ಲ. ಇಷ್ಟೊಂದು ದಂಧೆ ಯಾಕೆ ಮಾಡ್ತಿದ್ದಾರೆ ಅಂತ ಇಲ್ಲ, ನಿಜವಾಗ್ಲೂ ತಪ್ಪು ಆ ಥರ ಮಾಡಿದರೆ. ಈಗ ಪ್ರಾಮಾಣಿಕವಾಗಿ ಎಥಿಕಲ್ ಆಗಿ ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ಆ ಥರದ್ದು ಕಂಡು ಬಂದಾಗ ಜನ ವಿಡಿಯೋನೋ ಆಡಿಯೋನೋ ಮಾಡಿ ಕಂಡು ಹಿಡಿದು ಸಂಬಂಧಪಟ್ಟ ಇಲಾಖೆಗೆ ಗಮನಕ್ಕೆ ತರಬೇಕು. ಇಲ್ಲದೇ ಇದ್ದರೆ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ಡಾಕ್ಟ್ರ್ ಒಳ್ಳೆ ಕೆಲಸನೂ ಪ್ರಶಂಸಿ, ಕೆಟ್ಟ ಕೆಲಸನೂ ಎಕ್ಸ್ಪೋಸ್ ಮಾಡಿ, ಆವಾಗ ಸಮಾಜದಲ್ಲಿ ಪ್ರಶ್ನೆ ಮಾಡುವಂಥ ಮನೋಭಾವ ಬರೋವರೆಗೂ ಇದು ನ್ಯಾಯ ಸಿಗಲ್ಲ. ಸರ್, ನಿಜ ನೀವು ಹೇಳ್ದಂಗೆ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಎಷ್ಟು ಮುಖ್ಯ ಆಗುತ್ತೋ ನಮ್ಮ ಜನರ ಇಚ್ಛಾಶಕ್ತಿ ಕೂಡ ಬಹಳ ಮುಖ್ಯ ಆಗುತ್ತೆ. ನಮಗೆ ಈ ಒಂದು ಆರೋಗ್ಯ ಹಕ್ಕು ಬೇಕು ಅಂತ ಏನಾದರೂ ಹಠ ಹಿಡಿದು ಕುತ್ಕೊಂಡ್ರೆ ಯಾರು ಕೂಡ ಕೊಡಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಬಹಳ ಮುಖ್ಯವಾದಂಥ ಹಕ್ಕು. ಈಗ ಸದ್ಯಕ್ಕೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಲಿ ನಾವಿದ್ದೀವಿ. ಇವತ್ತಿದ್ದವ್ರು ನಾಳೆ ಇರಲ್ಲ. ಹಾಗಾಗಿ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಅಂತ ಎಷ್ಟೊಂದು ಜನ ಏನೇನೋ ಸರ್ಕಸ್ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ರೀತಿ ಆರೋಗ್ಯ ಹಕ್ಕು ನಮಗೆ ಸಿಕ್ತಂದ್ರೆ ಎಷ್ಟೋ ಬಡವರಿಗೆ ಉಪಯೋಗ ಆಗುತ್ತೆ. ಈ ಒಂದು ಆರೋಗ್ಯದ ಹಕ್ಕು ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ಇದಾಗುತ್ತೆ ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.